ಉತ್ತರ ಕರ್ನಾಟಕದ ಅಕ್ಕಿ ಹಿಂಡಿ ಮಾಡೋಣ ಬನ್ನಿ. ರೊಟ್ಟಿ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಈ ಅಕ್ಕಿ ಹಿಂಡಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಿಂಡಿದು ಹಾರ್ಟಿಗೂ ಒಳ್ಳೆಯದು. ಚೆಂದಾಗಿ ಹುರಿಯೋಣ. ಮೊಸರು ಜೊತೆಗೆ ಹಾಕೊಂಡು ತಿಂದರೆ ತುಂಬ ರುಚಿ ಇರುತ್ತೆ. ಈ ಅಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು. ಕೆಂಪಾಗುತ್ತಾನ ಚೆಂದಾಗಿ ಹುರಿಯಿರಿ. ಕೆಂಪಾಗುತ್ತಾನ ಹುರಿಯಿರಿ ಅಕ್ಕಿ. ಇಲ್ಲಾಂದ್ರೆ ಹಿಂಡಿ ಚಲೋ ಆಗಲ್ಲದು. ಈ ಥರ ಕೆಂಪಾಗಿ ಹುರಿಯಿರಿ. ಈ ಥರ ಕೆಂಪಾಗುತ್ತಾನ ಹುರಿಯಿರಿ. ಹುರಿದಿದ್ದಾಗಿದೆ ನೋಡಿ ಹಿಂಡಿ ಅಗಸಿ. ಒಂದು ಸ್ವಲ್ಪ ಬೆಲ್ಲ ತೊಗೊಳ್ಳಿ ಹಿಂಡಿಗೆ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸಿನ ಹಣ್ಣು, ಒಂದು 2 ಗಡ್ಡೆ ಬೆಳ್ಳುಳ್ಳಿ ಅಷ್ಟು ಜಜ್ಜಿಕೊಳ್ಳಿ. ಬೆಲ್ಲ, ಜೀರಿಗೆ, ಬೆಳ್ಳುಳ್ಳಿ ತುಂಬ ರುಚಿಯಾಗಿರುತ್ತೆ ಹಿಂಡಿ. ಇದು ಅಕ್ಕಿ ಹಿಂಡಿ. ಈಗ ಅಕ್ಕಿ ಹಾಕಿದ್ದೀನಿ ನೋಡಿ. ಅಕ್ಕಿ ಹಾಕಿ ಸಣ್ಣಗೆ ಜಜ್ಜಿಕೊಳ್ಳಿ. ನಿಮ್ಮಲ್ಲಿ ಒಳ್ಳ ಇದ್ದರೆ ಒಳ್ಳ ಕುಟ್ಕೊಳ್ಳಿ, ಕಲಿ ಇದ್ದರೆ ಕಲಿಯಲ್ಲಿ ಜಜ್ಜಿ. ಸ್ವಲ್ಪ ಉಪ್ಪು ಹಾಕಿ, ಖಾರ ಹಾಕಿ ಸ್ವಲ್ಪ. ಹಿಂಡಿ ಆಗಿದೆ ನೋಡಿ. ನಿಮ್ಮಲ್ಲಿ ಇದು ಇರಲಿಲ್ಲ ಅಂದರೆ ಮಿಕ್ಸಿಗೆ ಹಾಕಿಕೊಳ್ಳಿ. ಹಿಂಡಿ ಆರೋಗ್ಯಕರವಾದ ಅಕ್ಕಿ ಹಿಂಡಿ ರೆಡಿ ಆಗಿದೆ ನೋಡಿ. ಚಳಿಗಾಲಕ್ಕೂ ತುಂಬ ಒಳ್ಳೆಯದು ಇದು ಹಿಂಡಿ. ಕಲಿಯಲ್ಲಿ ಕೊಟ್ಟಿರೋ ಅಕ್ಕಿ ಹಿಂಡಿ ರೆಡಿ.